ನದಿ ತಿರುವಿನ ಯೋಜನೆ ಖಂಡಿತವಾಗಿಯೂ ಯಶಸ್ವಿ ಆಗಲ್ಲ. ಯಾಕಂದ್ರೆ ನಿಮ್ಮೆಲ್ಲ ನೋಡ್ತಾ ಇದ್ರೆ ಈ ಮಹಾಶಕ್ತಿಯ ಮುಂದೆ ಎಂತಹ ಸರ್ಕಾರದ ನಿಲುವಾದರೂ ಕೂಡ ಸೋಲಲೇಬೇಕು ಅಂತ ಅನ್ನಿಸ್ತಾ ಇದೆ. ಉತ್ತರ ಕನ್ನಡದವರು ಪಾಪದವರು, ಒಳ್ಳೆಯವರು, ಅದರ ದಡ್ಡರಲ್ಲ ಅನ್ನೋದು ನಿಮ್ಮ ನೋಡ್ತಾ ಇದ್ರೆ ಗೊತ್ತಾಗತ್ತೆ. ಕುಡಿಯುವ ನೀರಿಗ ನೆಪವೊಡ್ಡಿ ನೀವು ನದಿಗಳನ್ನು ತಿರುಗಿಸ್ತಾ ಇಲ್ಲ, ಬೇರೆ ಯಾವುದೋ ಉದ್ದೇಶಗಳು ಈ ಹಿನ್ನೆಲೆಯಲ್ಲಿ ಇವೆ ಎಂಬುದನ್ನು ನಾವೆಲ್ಲ ಅರಿತುಕೊಂಡಿದ್ದೇವೆ. ಅದಕ್ಕೆ ನಾವು ಸೇರಿದ್ದೇವೆ. ಖಂಡಿತವಾಗಿ ಈ ಯೋಜನೆಯನ್ನ ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂತಹ ಬಲವಾದಂತಹ ಘೋಷ ನಿಮ್ಮ ಈ ಉಪಸ್ಥಿತಿಯಿಂದ ನಮಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಕಾರಣವೂ ಇದೆ ಈ ಯೋಜನೆ ಕೈಗೂಡದೆ ಇರೋದಕ್ಕೆ. ಪರಮ ಪೂಜ್ಯ ಸ್ವರ್ಣವಲ್ಲಿ ಶ್ರೀಗಳು ಗಂಗೆಯನ್ನ ತಲೆ ಮೇಲೆ ಹೊತ್ತುಕೊಂಡಿದ್ದಾರೆ. ಅವರಿಗೆ ಗಂಗಾಧರ ಅಂತ ಹೆಸರು. ಅನೇಕ ವರ್ಷಗಳಿಂದ ಅವರು ಹೋರಾಟವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಗಂಗೆಯೊಟ್ಟಿಗೆ ಬೇಡ್ತಿ, ವೇದಾವತಿ, ವರದಾ, ಅಘನಾಶಿನಿ ಇಷ್ಟನ್ನು ಸೇರಿಸಿಕೊಂಡಿದ್ದಾರೆ. ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವರು ಹೇಳ್ತಿದ್ದಾರೆ, ಈ ಹೋರಾಟ ಬೀಳುವನ್ನ ಮೊಬ್ಬೊಂಟಿಯಾದೊಡಂ ಧೀರ ಪಥವನೆ ಬೆದುಕು ಸಕಲ ಸಮಯದೊಳಂ ದೂರದಲ್ಲಿ ಗೊಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ ಹೋರಿ ಸತ್ವವ ಮೆರೆ ಸೋಮಂಕುತಿಮ್ಮ ಸತ್ತೆನೆಂದೆನ ಬೇಡ ಸೋತೆನೆಂದೆನ ಬೇಡ ಬತ್ತಿ ತೆನ್ನೋಳು ಸತ್ವದೂಟೆಯನ ಬೇಡ ಸತ್ತೆನೆಂದೆನ ಬೇಡ ಸೋತೆನೆಂದೆನ ಬೇಡ ಬತ್ತಿ ತೆನ್ನೊಳು ಸತ್ವದೂಟೆಯನ ಬೇಡ ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆಯೇರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ. ಅಂತಹ ಆತ್ಮವಿಶ್ವಾಸದಿಂದ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅವರ ಸಂಕಲ್ಪ ಹುಸಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಯೋಜನೆ ಕಾರ್ಯಗತವಾಗುವುದೇ ಇಲ್ಲ. ನನಗೆ ಬಹಳ ಆಶ್ಚರ್ಯ ಅನಿಸ್ತದೆ, ವೇದಿಕೆಯಲ್ಲಿ ಎಲ್ಲ ಪಕ್ಷದವರು ಸೇರ್ಕೊಂಡಿದ್ದಾರೆ. ಇದೆಲ್ಲ ಬಹಳ ಅಪರೂಪದ ಕೆಲಸಗಳು ಜಗತ್ತಿನಲ್ಲಿ ಆಗ್ತಕ್ಕಂಥದ್ದು. ಎಲ್ಲ ಪಕ್ಷದವರು ಸೇರ್ಕೊಂಡು ಒಂದೇ ಒಂದು ಘೋಷ ಹೇಳ್ತಿದ್ದಾರೆ, ಈ ಕೆಲಸ ಆಗಲಿಕ್ಕೆ ನಾವು ಬಿಡೋದಿಲ್ಲ ಅಂತ. ಆದ್ರಿಂದ ಜಾತಿ ಅತೀತವಾಗಿ, ಪಕ್ಷ ಅತೀತವಾಗಿ, ಮತ ಚಿಂತನೆ ಅತೀತವಾಗಿ ಎಲ್ಲ ಸ್ವಾಮಿಗಳು ಸೇರ್ಕೊಂಡಿದ್ದಾರೆ. ಇದು ಸ್ವಾಮಿಗಳಿಂದ ಮಾತ್ರ ಸಾಧ್ಯ ಇಂತಹ ಮಹತ್ ಕಾರ್ಯಗಳನ್ನು ಮಾಡುವಂಥದ್ದು. ಆದ್ರಿಂದ ಸತ್ಯ ಸಂಕಲ್ಪರಾದ ಅವರ ಈ ಒಂದು ಕಾರ್ಯ ನಿಶ್ಚಿತವಾಗಿಯೂ ಯಶಸ್ವಿಯಾಗತ್ತೆ. ಈ ಯೋಜನೆ ಖಂಡಿತವಾಗಿ ಸ್ಥಗಿತವಾಗತ್ತೆ. ಉತ್ತರ ಕನ್ನಡದ ಈ ಸುಂದರ ವನರಾಜಿ ಜಲ ನೆಲ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಈ ಹೋರಾಟದ ಪ್ರಜ್ಞೆ ಮುಂದುವರಿಯಲಿ. ಪ್ರತಿನಿತ್ಯ ದೇವರಿಗೆ ಒಂದು ಹೂ ಹಾಕುವಾಗ ಅಘನಾಶಿನಿ ವೇದಾವತಿಯ ರಕ್ಷಣೆಯಾಗಲಿ ಭಗವಂತ ಅಂತ ಒಮ್ಮೆ ಸ್ಮರಣೆ ಮಾಡಿ ಭಗವಂತನಲ್ಲಿಯೂ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸೋಣ. ಪುರುಷ ಪ್ರಯತ್ನ, ಈಶ್ವರ ಕೃಪೆ ಎರಡೂ ಸೇರಿದ್ರೆ ಖಂಡಿತವಾಗಿಯೂ ನಮ್ಮ ಕಾರ್ಯ ಕೈಗೂಡುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಮಂಗಳವನ್ನು ಬಯಸಿ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.